ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ವಾಟ್ಸಪ್ನಲ್ಲಿ 2 ಅಕೌಂಟ್ನ ಯಾವ ರೀತಿ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವೇನಾದರೂ ಸಾಮಾನ್ಯವಾಗಿ ಈ ಒಂದು ವಿಡಿಯೋಗೆ ಮಿಸ್ ಆಗಿ ಬಂದಿದ್ರು ಸಹ, ಇಲ್ದಿದ್ರೆ ನಿಮಗೆ ಸರ್ಚ್ ಮಾಡಿ ಸಿಕ್ಕಿದ್ರು ಸಹ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದರೆ ವಿಡಿಯೋನ ಸರ್ಚ್ ಮಾಡಿ ನೀವೇನಾದರೂ ಹುಡುಕುತ್ತಿದ್ರೆ ನಿಮಗೆ ಇದು ಅವಶ್ಯಕತೆ ಇರುತ್ತೆ, ಅದಕ್ಕೆ ಹುಡುಕಿರ್ತಾರೆ. ಇಲ್ದಿದ್ರೆ ನಿಮಗೆ ಸ್ಕ್ರೋಲ್ ಮಾಡ್ತಾ ನಿಮ್ಗೆ ಏನಾದರೂ ಸಿಕ್ಕಿದರೆ ಇದು ಕಂಪ್ಲೀಟಾಗಿ ನೋಡಲೇಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ನೀವು ಯಾರಿಗಾದರೂ ಈ ಒಂದು ಸಂದರ್ಭ ನಿಮಗೂ ಬರ್ಬೋದು, ಇಲ್ದಿದ್ರೆ ನಿಮ್ಮ ಒಂದು ಸ್ನೇಹಿತರಿಗೂ ನೀವು ಮಾಡಿಕೊಡ್ಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಅವಾಗಲೇ ಹೇಳ್ದಂಗೆ ಈ ಒಂದು ವಿಡಿಯೋದಲ್ಲಿ ನಾನು ವಾಟ್ಸಪ್ನಲ್ಲಿ ಒಂದು ಇವಾಗ ಒಂದು ನಂಬರ್ ಮೇಲೆ ಇವಾಗ ಓಪನ್ ಮಾಡಿರ್ತೀವಿ ವಾಟ್ಸಪ್ ಅಪ್ಲಿಕೇಶನ್ನ. ಜೊತೆಗೆ ನಮ್ಮ ಒಂದು ಫೋನಲ್ಲಿ 2 ನಂಬರಿಂದ ನಾವು ಲಾಗಿನ್ ಆಗಬೇಕಾಗಿರುತ್ತೆ. 2 ಅಕೌಂಟನ್ನ ನಾವು ಓಪನ್ ಮಾಡಬೇಕಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ವಾಟ್ಸಪ್ನಲ್ಲಿ ನೀವು ಹೋಗ್ಬೇಕಾಗುತ್ತೆ. ನಂತರ ನೀವು ಲಾಗಿನ್ ಆಗಿದ್ದರೆ ಓಕೆ, ಲಾಗಿನ್ ಆಗದೇ ಇದ್ದರೆ ವಾಟ್ಸಪ್ನ ಲಾಗಿನ್ ಆಗಬೇಕಾಗುತ್ತೆ. ನಂತರ ಲಾಗಿನ್ ಆಗಿದ್ದರೆ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಫಸ್ಟ್ ಅಕೌಂಟ್ ನೀವು ಯೂಸ್ ಮಾಡ್ತಿರ್ತೀರಲ್ಲ, ಓಕೆ, ನಿಮಗೆ ಈ ರೀತಿ ಸಿಕ್ಕ ತಕ್ಷಣ ಇಲ್ಲಿ ನೀವು 3 ಡಾಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ 3 ಆಪ್ಷನ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಒಂದು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಸ್ವಿಚ್ ಆ್ಯಡ್ ಅನ್ನದರ್ ಅಕೌಂಟ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಾಸ್ಟಲ್ಲಿ ನಿಮ್ಮ ಕೆಳಗಡೆ ಆ್ಯಡ್ ಅಕೌಂಟ್ ಅಂತ ಇರುತ್ತಲ್ಲ ಫ್ರೆಂಡ್ಸ್, ಇದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ರೀತಿ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಅವರ ಒಂದು ಪ್ರೈವಸಿನ ನೀವು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಪ್ರೈವಸಿ ಪಾಲಿಸಿನ ನೀವು ನೋಡ್ಕೊಳ್ಬೇಕಾಗುತ್ತೆ. ಓಕೆ, ನೀವು ಇಲ್ಲಿ ಎಲ್ಲ ನೋಡ್ಕೊಂಡ ತಕ್ಷಣ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ. ಓಕೆ, ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫೋನ್ ನಂಬರ್ನ ಇಲ್ಲಿ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ನನ್ನ ಒಂದು ಫೋನ್ ನಂಬರ್ನ ನಾನು ಇನ್ನೊಂದು ಫೋನ್ ನಂಬರ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಂಬರ್ನ ಇದೇ ಕರೆಕ್ಟ್ ಆಯಿತಾ ಅಥವಾ ಎಡಿಟ್ ಮಾಡ್ತೀರಾ ಅಂತ ಕೇಳ್ತಿದ್ದೆ. ನಾನು ಇಲ್ಲಿ ಎಸ್ನ ಕೊಡ್ತಾಯಿದ್ದೀನಿ. ನಿಮಗೆ ಕೆಲವೊಬ್ಬರಿಗೆ ಇನ್ನೂ ಆದರೂ ಗೊತ್ತಿರಲ್ಲ ಫ್ರೆಂಡ್ಸ್, ಅವರು ಒಂದು 2 ನಂಬರ್ ಇಟ್ಕೊಂಡಿರ್ತಾರೆ. ಕೆಲವೊಂದು ಸರ್ತಿ ನಾನು ನೋಡ್ದಂಗೆ ಕೆಲವೊಂದು ಸರ್ತಿ ವಾಟ್ಸಪ್ನ ಒಂದು ಸರ್ತಿ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ನಂಬರಿಂದ ಲಾಗಿನ್ ಆಗಿ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಇದು ಮಾಡಿ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಇದು ಮಾಡ್ತಿರ್ತಾರೆ. ಇಲ್ಲಿ ನಿಮ್ಮೊಂದು ನೇಮ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಒಂದು ಇಲ್ಲಿ ನೇಮ್ನ ನಾನು ಯಮನೂರ್ ಅಂತ ಕೊಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ನನ್ನ ಒಂದು ಹೆಸರನ್ನು ಇಲ್ಲಿ ಎಂಟರ್ ಮಾಡಿದ್ದೀನಿ. ಇಲ್ಲಿ ನೀವು ಪ್ರೊಫೈಲ್ ಫೋಟೋ ಬೇಕಿದ್ದರೆ ಹಾಕ್ಬೋದು. ಓಕೆ, ನಂತರ ನಿಮಗೆ ಇಲ್ಲಿ ಹೆಸರು ನಂತರ ನಿಮಗೆ ಎಮೋಜಿಸ್ಗಳು ನಿಮಗೆ ಹಾಕೋದಕ್ಕೆ ಇರುತ್ತೆ ಇಲ್ಲಿ ಆಪ್ಷನ್ನು. ಓಕೆ, ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ನಿಮಿಷ ಇಲ್ಲಿ ನಿಮ್ಮ ಒಂದು ಇಮೇಲ್ ಕೇಳುತ್ತೆ. ನಿಮ್ಮ ಒಂದು ವಾಟ್ಸಪ್ಪಿಗೆ ಯಾವುದಾದ್ರೂ ಒಂದು ಇಮೇಲನ್ನು ನೀವು ಕೊಡ್ತೀರಾ ಅಂತ. ನಾನಿಲ್ಲಿ ಕ್ಯಾನ್ಸಲ್ನ ಕೊಡ್ತಾಯಿದ್ದೀನಿ. ನಾನು ಯಾವುದೇ ಇಮೇಲ್ ಇಲ್ಲಿ ಕೊಡ್ತಾಯಿಲ್ಲ. ಬೇಕಿದ್ರೆ ನೀವು ಕೊಟ್ಕೋಬೋದು. ನಿಮ್ಮ ಒಂದು ಇಮೇಲ್ ಇಲ್ಲಿ ಕೇಳ್ತಾ ಇರುತ್ತೆ. ಇಲ್ಲಿ ನಾನು ಸ್ಕಿಪ್ನ ಇಲ್ಲಿ ಕೊಡ್ತಾಯಿದ್ದೀನಿ. ನಿಮಿಷ ಫ್ರೆಂಡ್ಸ್. ಓಕೆ, ಇಲ್ಲಿ ಸ್ಕಿಪ್ ಕೊಡ್ತೀನಿ. ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಓಕೆ, ಇಷ್ಟೇ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಮುಗೀತು ಅಂತ ನೀವು ತಿಳ್ಕೊಬೇಡಿ ಫ್ರೆಂಡ್ಸ್. ನಾನು ಯಾವ ರೀತಿ ಅದನ್ನು ನಾವು ಮುಂದೆ ಬಳಸ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಫಸ್ಟ್ ಅಕೌಂಟ್ ಇತ್ತಲ್ಲ, ಅದನ್ನು ನಾನು ಇವಾಗ ಬಳಸ್ಬೇಕಂದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ 3 ಡಾಟೆಡ್ ಲೈನ್ ಇರುತ್ತಲ್ಲ ಫ್ರೆಂಡ್ಸ್, ನಮಗೆ ಅದರ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ನಂತರ ನಾವು ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಇದನ್ನು ನಾವು ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಹಳೆ ಅಕೌಂಟ್ ಇಲ್ಲಿ ಬರುತ್ತೆ. ಓಕೆ ಆಯಿತಾ, ನಾವು ಸೆಕೆಂಡ್ ಇವಾಗ ಆ್ಯಡ್ ಮಾಡ್ದಲ್ಲ ಆ ಅಕೌಂಟ್ ನಮಗೆ ವಾಪಸ್ ಬೇಕಂದರೆ ನಾವು ಈ ರೀತಿ ಇಲ್ಲಿ ಸ್ವಿಚ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಇಲ್ಲಿ ಮತ್ತೆ ಇಲ್ಲಿ ಸ್ವಿಚ್ ಅಕೌಂಟ್ ಆಪ್ಷನ್ ಇದೆಯಲ್ಲ, ಇದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ವಿಡಿಯೋ ಇಷ್ಟ ಆದ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಾಟ್ಸಪ್ನಲ್ಲಿರುವಂಥ ನಿಮ್ಮ ಒಂದು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.